ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಗ್ಗೆ ವ್ಯೂ ಎಷ್ಟು ಚೆನ್ನಾಗಿದೆಯೋ ಹಂಗೆ ಪಕ್ಷಿಗಳ ಕೂಗು ಅಷ್ಟೇ ಚೆನ್ನಾಗಿದೆ. ಒಂದು ಸಲ ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದನ್ನೆಲ್ಲ ಕೇಳಿಸ್ಕೊಂಡು ಕೆಳಗಡೆ ಬಂದರೆ ನನ್ನ ಮಗಳು ಇನ್ನೂ ಕೆಳಗಡೆ ಮಲ್ಕೊಂಡಿದ್ಲು. ಇವತ್ತು ಕೆಳಗಡೆನೇ ಮಲ್ಕೊಂಡಿದ್ಲು. ಅದಾದ್ಮೇಲೆ ನಾನು ಒಂದೇ ಒಂದು ಉಳಿಸಿದ್ಯಾ ನೋಡಿ ಸಣ್ಣ, ಇದ್ರ ಜೊತೆಗೆ ಇನ್ನೊಂದು ಇದ್ದಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರೋ ನೋಡಿ. ಫಿಶ್ ಇದೊಂದೇ ಇರೋದು, ಎಲ್ಲ ಸಾಯಿಸಾಕ್ಬಿಟ್ಟಿದ್ದಾಳೆ ಅವಳು. ದಿನ ಇದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಸಂಜೆ ನೀರು ಚೇಂಜ್ ಮಾಡೋದ್ರಿಂದ ಇದು ಇದೆ. ಎಲ್ಲ ಕೆಲಸ ಮುಗಿಸಿ ಪಾತ್ರೆ ಬಟ್ಟೆ ಎಲ್ಲ ತೊಳೆದು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅನ್ನ ಕೆಟ್ಟಿದ್ದೀನಿ. ಸಾಂಬಾರು ಮತ್ತು ಮುದ್ದೆ ಮಾಡಿಟ್ಟಿದ್ದಾರೆ. ಕಾಳು ಸಾಂಬಾರು ಮಾಡಿಟ್ಟಿದ್ರು ನಮ್ಮ ಅತ್ತೆಯವರೇ. ಅದಕ್ಕೇ ಅನ್ನ ಮಾತ್ರ ಮಾಡ್ಕೊತಿದ್ದೀನಿ. ಅನ್ನ ಮಾಡಿಟ್ಟು ಯಾಕೋ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅನ್ನಿಸ್ತು. ನಾನು ಜಾಸ್ತಿ ಟೀ ಕುಡಿಯಲ್ಲ, ಇಷ್ಟ ಆಗಲ್ಲ. ಬಟ್ ಕಾಫಿ ಜಾಸ್ತಿ ಇಷ್ಟ. ಯಾವಾಗಾನ ಕುಡಿಬೇಕು ಅನ್ಸಿದ್ರೆ ಮಾತ್ರ ಟೀ ಕುಡಿಯೋದು. ನನ್ನ ಮಗಳು ನನಗೂ ಕೊಡು ಅಂದ್ಲು. ಸರಿ ಅಂದ್ಬಿಟ್ಟು ಇಬ್ಬರು ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡಿದರೆ ಇವಳಿಗೆ ಜಾಸ್ತಿ ಬೇಕಂತ ಟೀ ಮುನಿಸ್ಕೊಂಡು ಹೋಗಿ ನಿಂತಿದ್ದಾಳೆ. ಸರಿಮ್ಮ ಆಯಿತು ಬಾ, ನಿನಗೂ ಕೊಡ್ತೀನಿ ಜಾಸ್ತಿ ಅಂದ್ಬಿಟ್ಟು ಕರೆದೆ. ಲೈಟಾಗಿ ಹಾಕ್ಬಿಟ್ಟು ಕೊಟ್ಟೆ. ಮಕ್ಕಳು ಟೀ ಕಾಫಿ ಕುಡಿಸ್ಬಾರ್ದು, ಅಡಿಕ್ಟ್ ಮಾಡಬಾರ್ದು, ಅದು ತಪ್ಪು. ಬಟ್ ನನ್ನ ಮಗಳು ಕೇಳೋದೇ ಇಲ್ಲ. ಅವಳಿಗೆ ಅಭ್ಯಾಸ ಆಗೋಗಿದೆ. ಜಾಸ್ತಿ ಕುಡಿಯಲ್ಲ, ಹಾಲು ಕುಡಿತಾಳೆ. ಯಾವಾಗಾದರೂ ನಾವು ಕುಡಿಬೇಕಾದ್ರೆ ಅವಳು ಕೇಳ್ತಾಳೆ. ಅದಕ್ಕೆ ಒಂದು ಸ್ವಲ್ಪ ಮಾತ್ರ ಕೊಟ್ಟೆ. ಅವಳಿಗೆ ಕೊಟ್ಟು ಸ್ನಾನ ಮಾಡಿ ಅವಳಿಗೂ ಸ್ನಾನ ಮಾಡಿಸಿ ನಾನು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇವತ್ತೇನು ಟೈಮ್ ಆಗಿರಲಿಲ್ಲ, ನಿಧಾನಕ್ಕೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಾನಂತೂ ಯೂಶ್ವಲಿ ಸನ್ಸ್ಕ್ರೀನ್ ಹಾಕೋದಂತೂ ಮಿಸ್ಸೇ ಮಾಡಲ್ಲ. ನನ್ನ ಡೈಲಿ ಇದರಲ್ಲಿ ಸನ್ಸ್ಕ್ರೀನ್ ಇರಲೇಬೇಕು. ಅದು ಒಳ್ಳೆಯದು ಸ್ಕಿನ್ಗೆ. ನಮ್ಮಂಥ ಈ ಹಳ್ಳಿ ಕಡೆ ಮತ್ತು ಈ ಥರ ವೆದರ್ಗೆ, ಈ ಗೌರಿಬಿದನೂರಲ್ಲಂತೂ ಜಾಸ್ತಿ ಬಿಸಿಲು ಧೂಳು. ಈ ಕಡೆ ಅಂತೂ ಕಂಪಲ್ಸರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ಸ್ಕಿನ್ ತುಂಬ ಹಾಳಾಗೋಗುತ್ತೆ. ಅದಕ್ಕೆ ನಾನು ಈಗ ರೀಸೆಂಟಾಗಿ ನನ್ನ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಿರೋದು. ಒಂದು 6 ಮಂತ್ಸಿಂದ. ಮುಂಚೆ ನಾನು ಯೂಸ್ ಮಾಡ್ತಿರಲಿಲ್ಲ. ಡಾಕ್ಟ್ರು ಸಜೆಷನ್ ಕೊಟ್ಟಿದ್ದರು, ಆದರೂ ನಾನು ಯೂಸ್ ಮಾಡ್ತಿರಲಿಲ್ಲ. ಇವಾಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಬಟ್ ಗುಡ್ ರಿಸಲ್ಟ್ ಬಂದಿದೆ ನನಗೆ. ನೀವು ಟ್ರೈ ಮಾಡಿ, ಸನ್ಸ್ಕ್ರೀನ್ ಯೂಸ್ ಮಾಡಿ. ಸರಿ ಅಂದ್ಬಿಟ್ಟು ಮುದ್ದೆನೂ ಸಾಂಬಾರು ತಿನ್ಕೊಂಡು ಟಿ ವಿ ನೋಡ್ತಾಯಿದ್ದೀನಿ. ನನ್ನ ಮಗಳಿಗೂ ಹಂಗೆ ತಿನ್ನಿಸ್ತಾಯಿದ್ದೆ. ಊಟ ಎಲ್ಲ ತಿನ್ಕೊಂಡು ಅವ್ಳಿಗೆ ಅಂಗನವಾಡಿ ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಟೈಮ್ ಆಗಿರಲಿಲ್ಲ. ನಾವು ಹೋಗ್ಬೇಕಾದ್ರೆ ಡ್ಯೂಟಿಗೆ ಹಂಗೆ ಅವಳನ್ನ ಬಿಟ್ಬಿಟ್ಟು ಹೋಗ್ತೀವಿ. ನನ್ನ ಮಗಳು ನೋಡಿ ಹಸುಗಳಿಗೆಲ್ಲ ಬಾಯ್ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂಥರ ಖುಷಿ. ಹಸುಗಳಂದರೆ ನಮ್ಮನೆ 2 ಹಸು ಇದ್ದಾವೆ. ಅವಕ್ಕೆಲ್ಲ ಬಾಯ್ ಮಾಡಿ ಬಂದು ನಮಗೂ ಬಾಯ್ ಮಾಡ್ತಾ ಇದ್ದಾಳೆ. ಅಂಗನವಾಡಿ ಹತ್ರ ಬಿಟ್ಟರೆ ನಮಗೂ ಬಾಯ್ ಮಾಡಿಬಿಟ್ಟು ಹೋಗ್ತಾಳೆ. ನಾವು ಮರೆ ಆಗೋವರೆಗೂ ನಿಂತಿರ್ತಾಳೆ ನನ್ನ ಮಗಳು. ನಾವು ಕಣ್ಣಿಗೆ ಮರೆ ಆಗಬೇಕು ಅವಳಿಗೆ, ಅಲ್ಲಿವರೆಗೂ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಬಾಯ್ ಮಾಡಿಕೊಂಡು. ಒಂಥರ ಬೇಜಾರಾಗುತ್ತೆ ಅವಳು ನೋಡಿದರೆ. ಬಿಟ್ಬಿಟ್ಟು ನೋಡ್ತಾಯಿದ್ದೀವಿ. ಇದು ನಮ್ಮೂರು. ಡ್ಯೂಟಿಯಾಗೆ ಬಂದೆ ನಾನು, ಟೈಮ್ ಆಗಿತ್ತು. ಡ್ಯೂಟಿಗೆ ಬಂದು ಕೆಲಸ ಜಾಸ್ತಿ ಇತ್ತು ಅಂತ ಕುತ್ಕೊಂಡು ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಜಾಸ್ತಿ ಇತ್ತು ಅಂತ ಮುಗಿಸಿ ಜಾಸ್ತಿ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ. ಸಂಜೆ ಆಗಿತ್ತು ಅಂತ ಅಂಕಲ್ ಟೀ ತಂದುಕೊಟ್ರೆ ಕುಡಿದ್ಬಿಟ್ಟು ಕೂತಿದ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಬಂದು ಇಳಿದು ಮನೆ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಈ ಥರ ಇದೆ ಸಂಜೆ ವ್ಯೂವು. ದೊಡ್ಡೂರಾಗಿರೋದ್ರಿಂದ ಏನು ಭಯ ಆಗಲ್ಲ. ಮನೆಗೆ ಬಂದೆ ನನ್ನ ಮಗಳು ತಂದಿರೋ ತಿಂಡಿ ತಿನ್ಕೊಂಡು ಕೂತು ತೀಟೆ ಮಾಡ್ತಾಯಿದ್ಲು. ನಾನು ಊಟ ಎಲ್ಲ ಮಾಡಿಕೊಂಡು ನನ್ನ ಗಂಡಂಗೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೋಸೆ ಹಾಕ್ತಾಯಿದ್ದೀನಿ ಅವರಿಗೆ. ಅವರು ಅನ್ನ ಸಾಂಬಾರೆಲ್ಲ ತಿನ್ನಲ್ಲ ಜಾಸ್ತಿ, ಟಿಫನ್ಗಳೇ ಮಾಡಿಕೊಡ್ಬೇಕು. ಅದಕ್ಕೆ ಅವರಿಗೆ ದೋಸೆ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಅಡುಗೆನೇ ಮಾಡೋಕ್ಕೆ ಬರ್ತಿರಲಿಲ್ಲ. ಇವತ್ತು ಇಷ್ಟು ಚೆನ್ನಾಗಿ ಈ ದೋಸೆ ಹಾಕೋದು, ಚಪಾತಿ ಮಾಡೋದು, ಈ ಅಡುಗೆ ಮುದ್ದೆ ಇದೆಲ್ಲ ಮಾಡೋದು ನೋಡಿ ನನಗೆ ಖುಷಿಯಾಗುತ್ತೆ. ಇದೇ ಕೆಲಸನ ನಮ್ಮ ಅಪ್ಪ ಅಮ್ಮನ ಮನೇಲಿ ಮಾಡಿದಿದ್ರೆ ಅವರು ಎಷ್ಟು ಖುಷಿ ಪಡ್ತಿದ್ರು ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಮಾಡಲಿಲ್ಲ, ಬಟ್ ಇಲ್ಲೆಲ್ಲ ಕಲಿತು ಮಾಡಲೇಬೇಕು ನಾವು.
ನೋಡಿ ಎಷ್ಟು ಚೆನ್ನಾಗಿ ದೋಸೆ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ, ಇವಾಗ ಕಲ್ತಿರೋದು. ಸರಿ ಅಂತ ಮಲ್ಗೋಗಿ ಬಂದೆ. ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನೈಟ್ ಈ ಥರ ಇತ್ತು. ಸರಿ ಫ್ರೆಂಡ್ಸ್, ಗುಡ್ ನೈಟ್. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್.